ಹರಿ ಓಂ. ಸರ್ವರಿಗೂ ನಮಸ್ಕಾರ. ಮಂಡಿ ಬೀರುವ ನೀಳಬಾಡ ದಿಂಡಿನಂತಹ ಕೈಗಳು, ದಿಟ್ಟಗುಂಡಿಗೆಯ ಜಾನುಬಾಹುಗಳು, ದೊಡ್ಡ ಕೇಸರಿ ನಿಲುವಂಗಿ, ಬೀಡುಟ್ಟ ತಲೆಯ ಮುಂಡಾಸು, ಗಾಳಿಗೆ ಅನಗದೆ ನಿಂತ ಪರ್ವತದಂತಹ ಅಜಲ ಸುಸ್ಥಿರ ನಿಲುವು. ಯಾರಿರಬಹುದು ವ್ಯಕ್ತಿ? ಇನ್ಯಾರಿರಲು ಸಾಧ್ಯ? ಭಾರತ ಕಂಡ ದೇಶ ಭಕ್ತ ಸಂತ ಸ್ವಾಮಿ ವಿವೇಕಾನಂದ. 5 ಜನವರಿ 12, 1863 ಕಲ್ಕತ್ತಾ ಹೈಕೋರ್ಟ್ ವಕೀಲರಾದ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ದಂಪತಿಗೆ ಹುಟ್ಟಿದ ನರೇಂದ್ರನಿಗೆ ಎಳಗಿಂದಲೂ ಅಧ್ಯಾತ್ಮ, ಧರ್ಮ, ತತ್ವಶಾಸ್ತ್ರ, ಇತಿಹಾಸ, ಕಲೆ ಮತ್ತು ಸಾಹಿತ್ಯದಲ್ಲಿ ಅತೀವ ಆಸಕ್ತಿ. ಶ್ರೀರಾಮಕೃಷ್ಣರ ಮೆಚ್ಚಿನ ಶಿಷ್ಯರಾಗಿ ಬೆಳೆದು ಅವರ ಮರಣದ ನಂತರ ಸ್ವಾಮಿ ವಿವೇಕಾನಂದರು ಎಂಬ ಹೆಸರಿನಲ್ಲಿ ಹೆಸರುವಾಸಿಯಾದರು. 1893ರಲ್ಲಿ ಚಿಕಾಗೋದಲ್ಲಿ "ಓ ಅಮೆರಿಕಾದ ನನ್ನ ಸಹೋದರರೇ ಸಹೋದರಿಯರೇ" ಎಂದು ವಿವೇಕಾನಂದರು ಭಾಷಣ ಆರಂಭಿಸಿದಾಗ ವಿದೇಶಿಗಳ ಮೈಮನಸ್ಸಿನಲ್ಲಿ ವಿಶಿಷ್ಟ ರೋಮಾಂಚನ. ವಿವೇಕಾನಂದರಿಂದ ಜಗತ್ತು ಭಾರತವನ್ನು ನೋಡುವ ಕ್ರಮವೇ ಬದಲಾಯಿತು. ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಎಂಬ ತತ್ವಜ್ಞಾನಿ ಭಾರತದ ಕುರಿತು ಅಧ್ಯಯನ ಮಾಡುವಂತಾಯಿತು. ವಿದೇಶಿ ಸಂಸ್ಕೃತಿಯಲ್ಲಿ ಬೆಳೆದು ಪರಧರ್ಮ ಅನುಯಾಯಿಯಾಗಿದ್ದ ಮಾರ್ಗರೆಟ್ ನೋಬೆಲ್ ಎಂಬಾಕೆ ವಿವೇಕ ಸಂದೇಶ ಸಾರುವ ಭಾರತದ ಪ್ರಸಿದ್ಧ ಸಾಧ್ವಿ ನಿವೇದಿತಾ ಮಾತಾಜಿ ಆದರು. ಅಷ್ಟೇ ಅಲ್ಲ, ರೈಲು ನಿಲ್ದಾಣದಲ್ಲಿ ಚಹಾ ಮಾರುತ್ತಿದ್ದ ವಿವೇಕಾನಂದರ ಬಾಲ್ಯದ ಹೆಸರಿನ ಮೂಲಕ ವಿಶ್ವವೇ ಎದ್ದು ನಿಂತು ಗೌರವಿಸುವ ಭಾರತದ ಪ್ರಧಾನಿಯಾಗಲು ಸಾಧ್ಯವಾಯಿತು. "ಓ ಅಮೃತ ಪುತ್ರರೇ, ಬನ್ನಿ, 10 ಗಟ್ಟಿ ಮುಟ್ಟಾದ ಯುವಕರನ್ನು ನನಗೆ ಕೊಡಿ. ನಾನು ಈ ಭಾರತದ ಭವಿಷ್ಯವನ್ನು ಬದಲಿಸಿ ಬಿಡುತ್ತೇನೆ. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ವಿಶ್ರಮಿಸದಿರಿ. ನಿಮ್ಮ ತನದ ಬಗ್ಗೆ ಹೆಮ್ಮೆ ಇರಲಿ. ಸಂಘಟನೆಯು ನಿಮ್ಮ ಶಕ್ತಿಯಾಗಲಿ. ಸ್ವಾಭಿಮಾನವಿರಲಿ. ನನ್ನ ಭಾರತ ಭವ್ಯವಾಗಲಿ. ಈ ವಿವೇಕವಾಣಿಯು ನಮ್ಮನ್ನು ಬಡಿದೆಬ್ಬಿಸಲಿ. ನಾವು ಮತ್ತೊಮ್ಮೆ ವಿವೇಕಾನಂದರಾಗಬೇಕು. ಇತಿಹಾಸ ಮರುಕಳಿಸಬೇಕು. ಭಾರತ ವಿಶ್ವಗುರುವಾಗಬೇಕು.